ಬನ್ನಿ ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿ ಏನು ಅಂತ ಹೇಳಿದರೆ ಫಸ್ಟ್ ಟೈಮ್ ಇದು ರೆಕಾರ್ಡ್ ಆಗಿರುವಂಥದ್ದು. ಇಷ್ಟು ಬೇಗವಾಗಿ ನಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಟೈಮ್ ಟೇಬಲ್ ರಿಲೀಸ್ ಆಗಿದೆ ಅಂದರೆ ರಿಯಲಿ ಗ್ರೇಟ್ ಈ ವರ್ಷ. ಆಯಿತಾ, ಎನಿಹೋ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಮಧ್ಯ ವಾರ್ಷಿಕ ಪರೀಕ್ಷೆಯ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ದಿನಕ್ಕೆ ಒಂದು ಮಾತ್ರ ಎಕ್ಸಾಮ್ ನಡೆಯುತ್ತೆ. ಇಷ್ಟು ನಿಮ್ಮ ಯೂನಿಟ್ ಟೆಸ್ಟ್ ಒಂದು ಬಂದುಬಿಟ್ಟು ದಿನಕ್ಕೆ 2 ಎಕ್ಸಾಮ್ ನಡೀತಾ ಇತ್ತು ಪರೀಕ್ಷೆಗಳು. ಈಗ ದಿನಕ್ಕೆ ಕೇವಲ 1 ಪರೀಕ್ಷೆ ನಡೆಯುತ್ತೆ. ಬನ್ನಿ ಈಗ ದಿನಾಂಕ ಮತ್ತು ವಾರಗಳನ್ನು ನೋಡ್ತಾ ಹೋಗೋಣ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಆಯಿತಾ, 3 hours ಇರುತ್ತೆ. 3 hours 15 minutes ಇವೆಲ್ಲ ಇರಲ್ಲ. ಆಯಿತಾ, ಬರೀ 3 ಗಂಟೆ ಮಾತ್ರ. 10 ಗಂಟೆ ಪ್ರಾರಂಭ ಆಗಿ 1 ಗಂಟೆಗೆ ಮುಗಿದೋಗುತ್ತೆ. 9ನೇ ತಾರೀಕು ಅಕ್ಟೋಬರ್ ತಿಂಗಳು 9ನೇ ತಾರೀಕು ಥರ್ಸ್ಡೇ ಆಗಿರುತ್ತೆ, ಗುರುವಾರದ ದಿನ. ಕನ್ನಡ ಪೇಪರ್ ಇರುತ್ತೆ, 80 ಮಾರ್ಕ್ಸಿಗೆ ಇರುವಂಥದ್ದು. ನೆಕ್ಸ್ಟು 10ನೇ ತಾರೀಕು ಅಂದರೆ ಶುಕ್ರವಾರ ಸರ್, ರಾಜ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ, ಜೀವಶಾಸ್ತ್ರ ಅಂತ ಇದೆ. ರಾಜ್ಯಶಾಸ್ತ್ರ ಅಂತ ಹೇಳಿದರೆ ಪೊಲಿಟಿಕಲ್ ಸೈನ್ಸು, ಸಂಖ್ಯಾಶಾಸ್ತ್ರ ಅಂತ ಹೇಳಿದರೆ ಐ ಥಿಂಕ್ ಸ್ಟ್ಯಾಟಿಸ್ಟಿಕ್ಸ್ ಇರಬೇಕಲ್ವಾ. ನಂತರದಲ್ಲಿ ಇದ್ಯಾವುದು ಇನ್ನೊಂದು ಜೀವಶಾಸ್ತ್ರ ಅಂತ ಹೇಳಿದರೆ ಬಯೋ. ಆಯಿತಾ, ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅದು 10ನೇ ತಾರೀಕು ಅಕ್ಟೋಬರ್ ತಿಂಗಳ 10ನೇ ತಾರೀಕು ಇರುವಂಥದ್ದು. ಎಲ್ಲವೂ ಕೂಡ 80 ಅಂಕಕ್ಕಿರುತ್ತೆ ಹಾಗೂ ಇದು ಮಾತ್ರ 70 ಮಾರ್ಕ್ಸಿಗಿರುತ್ತೆ ಬಯೋ ಸಬ್ಜೆಕ್ಟು. ನೆಕ್ಸ್ಟು 11 ಅಕ್ಟೋಬರ್ 2025 ಶನಿವಾರ ಅಂತ ಹೇಳಿದರೆ ಸ್ಯಾಟರ್ಡೆ. ಅಕ್ಟೋಬರು 11ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ಇತಿಹಾಸ ಎಕ್ಸಾಮ್ ಇರುತ್ತೆ, ಅಂದರೆ ಹಿಸ್ಟ್ರಿ ಹಾಗೂ ಭೌತಶಾಸ್ತ್ರ ಅಂತ ಇದೆ. ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ಎಕ್ಸಾಮ್ ಇರುತ್ತೆ. ಆಯಿತಾ, ಇದು ಕೋಡ್, ಸಬ್ಜೆಕ್ಟ್ ಕೋಡ್ 21, 23 ಇವೆಲ್ಲ. ಆಯಿತಾ, ಹಿಸ್ಟ್ರಿ ಬಂದು 80 ಮಾರ್ಕ್ಸಿಗಿರುತ್ತೆ, ಫಿಸಿಕ್ಸ್ ಬಂದು ನಿಮಗೆಲ್ಲರಿಗೂ ಕೂಡ 70 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು 12ನೇ ತಾರೀಕು ಅಕ್ಟೋಬರ್ ರಜೆ ಇದೆ. 13ನೇ ತಾರೀಕು ಎಲ್ಲರಿಗೂ ಕೂಡ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ, ಸೋಮವಾರದ ದಿನ 13/10/2025 ಸೋಮವಾರದ ದಿನ ಪ್ರತಿಯೊಬ್ಬರಿಗೂ ಕೂಡ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ಆಯಿತಾ, ಕ್ಲಿಯರ್ ಆಲ್ ಆಫ್ ಯು? ಕಾಮರ್ಸು, ಆರ್ಟ್ಸು, ಸೈನ್ಸು, ಪ್ರಥಮ ಪಿ ಯು ಸಿ ಹಾಗೂ ದ್ವಿತೀಯ ಪಿ ಯು ಸಿ ಇಬ್ಬರಿಗೂ ಕೂಡ. ನೆಕ್ಸ್ಟು 14/10/2025 ಮಂಗಳವಾರ ಅಂತ ಹೇಳಿದರೆ ಅಕ್ಟೋಬರ್ 14th ಅಕ್ಟೋಬರಿಗೆ ನಿಮಗೆಲ್ಲರಿಗೂ ಕೂಡ ಭೂಗೋಳಶಾಸ್ತ್ರ, ರಾಸಾಯನಶಾಸ್ತ್ರ, ಮೂಲಗಣಿತ ಅಂತ ಇದೆ. ಬನ್ನಿ, ಭೂಗೋಳಶಾಸ್ತ್ರ ಅಂತ ಹೇಳಿದರೆ ಜಿಯೋಗ್ರಫಿ ಅಂತ, ರಾಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ ಅಂತ, ಮೂಲಗಣಿತ ಅಂತ ಹೇಳಿದರೆ ಬೇಸಿಕ್ ಮ್ಯಾಥ್ಸ್ ಅಂತ. ಆಯಿತಾ, ಇದು ಕೆಮಿಸ್ಟ್ರಿ 70 ಮಾರ್ಕ್ಸಿಗಿರುತ್ತೆ, ಬೇಸಿಕ್ ಮ್ಯಾಥ್ಸು ಹಾಗೂ ಏನಂತೀರ ಜಿಯೋಗ್ರಫಿ 80 ಮಾರ್ಕ್ಸಿಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಬನ್ನಿ 15/10/2025 ಬುಧವಾರದ ದಿನ ನಿಮಗೆಲ್ಲರಿಗೂ ಕೂಡ ತರ್ಕಶಾಸ್ತ್ರ ಇರುತ್ತೆ, ವ್ಯವಹಾರ ಅಧ್ಯಯನ ಇರುತ್ತೆ, ಗಣಿತ ಇರುತ್ತೆ, ಶಿಕ್ಷಣಶಾಸ್ತ್ರ ಇರುತ್ತೆ. ಆಯಿತಾ, ಶಿಕ್ಷಣಶಾಸ್ತ್ರ ಅಂದರೆ ಎಜುಕೇಷನು, ಗಣಿತ ಅಂದರೆ ಮ್ಯಾಥಮೆಟಿಕ್ಸು, ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ ಸ್ಟಡೀಸ್. ಇವೆಲ್ಲವೂ ಕೂಡ ಪರೀಕ್ಷೆ ನಿಮಗೆ 15ನೇ ತಾರೀಕು ಇರುವಂಥದ್ದು. ಕಾಮರ್ಸ್ನವರು ಕಾಮರ್ಸು, ಸೈನ್ಸ್ನವರು ಸೈನ್ಸ್ ಇದ್ದಾಗ ಬರೀತಾರೆ, ಆರ್ಟ್ಸ್ನವರು ಆರ್ಟ್ಸ್ ಸಬ್ಜೆಕ್ಟ್ ಇದ್ದಾಗ ಬರೀತಾರೆ. 16/10/2025 ಅಂತ ಹೇಳಿದರೆ ಅಕ್ಟೋಬರ್ 16th ಅಕ್ಟೋಬರಿಗೆ ಗುರುವಾರ ಅಂದರೆ ಥರ್ಸ್ಡೇ ನಿಮಗೆಲ್ಲರಿಗೂ ಕೂಡ ಸಮಾಜಶಾಸ್ತ್ರ, ವಿಜ್ಞಾನಶಾಸ್ತ್ರ ಮತ್ತು ಅದು ಗಣಕ ವಿಜ್ಞಾನ ಅಂತ ಇದೆ. ಆಯಿತಾ, ಕಂಪ್ಯೂಟರ್ ಸೈನ್ಸು. ನೋಡಿ, ಸಮಾಜಶಾಸ್ತ್ರ ಅಂತ ಹೇಳಿದರೆ ಸೋಷಿಯಾಲಜಿ ಹೌದಲ್ವಾ. ಎಲ್ಲವೂ ಬಂದ್ಬಿಟ್ಟು ನಿಮಗೆ 16ನೇ ತಾರೀಕು ಕಂಪ್ಯೂಟರ್ ಸೈನ್ಸು ಇದು ಕೂಡ ಇರುತ್ತೆ. ನಮ್ಮ ಸೈನ್ಸು ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳು ಇಬ್ಬರು ಕೂಡ ಬರೀತಾರೆ. ಈಗ ಬನ್ನಿ, ಈಗ ಯಾವುದು 17ನೇ ತಾರೀಕು ಅರ್ಥಶಾಸ್ತ್ರ ಇರುತ್ತೆ. ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸು, ಆರ್ಟ್ಸ್ ವಿದ್ಯಾರ್ಥಿಗಳು ಬರೀತಾರೆ, ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ಬರೆಯುವಂಥ ಒಂದು ಪರೀಕ್ಷೆ. ಹಾಗಾಗಿ ಅದು ಒಂದು ಮಾತ್ರ ಇಟ್ಟಿದ್ದಾರೆ ಅವತ್ತು 17. 18 ಅಕ್ಟೋಬರ್ 18ಕ್ಕೆ ಶನಿವಾರ ಸ್ಯಾಟರ್ಡೆಗೆ ಬಂದು ನಿಮಗೆಲ್ಲರಿಗೂ ಕೂಡ ಆಪ್ಷನಲ್ ಕನ್ನಡ ಇರುತ್ತೆ, ಅದನ್ನು ಐಚ್ಛಿಕ ಕನ್ನಡ ಅಂತ ಹೇಳ್ತೀವಿ, ಹಾಗೂ ಲೆಕ್ಕಶಾಸ್ತ್ರ ಅಂತ ಅಕೌಂಟೆನ್ಸಿ ಎಕ್ಸಾಮ್ ಇರುವಂಥದ್ದಾಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ನಂತರದಲ್ಲಿ ಭಾನುವಾರ ರಜೆ ಇದೆ, 20, 21ಕ್ಕೆ ಮತ್ತೆ ರಜೆ ಇದೆ. 21ಕ್ಕೆ ಹಿಂದಿ ಎಕ್ಸಾಮ್ ಇರುತ್ತೆ, 21ಗೆ ಹಿಂದಿ ಎಕ್ಸಾಮ್ ಇರುತ್ತೆ ವಿದ್ಯಾರ್ಥಿಗಳೇ. ಆಯಿತಾ, ನಂತರದಲ್ಲಿ 22 ಅಲ್ಲಿ ಅವತ್ತು ರಜೆ ಇದೆ. ಕ್ಲಿಯರ್? 23 ಉರ್ದು ಸಂಸ್ಕೃತ ಇರುತ್ತೆ, ಯಾರಿದ್ದೆಲ್ಲ ಇದೆ ಅವರಿಗೆ. ನಂತರದಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆ ಯಾವುದಿದು, ಇವೆಲ್ಲ ಬೇರೆದು ಬಿಡಿ. ಆಯಿತಾ, ನಮಗೆ ಇಲ್ಲದೇ ಇರುವಂಥದ್ದು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಈ ಒಂದು ಬಂದಿರುವಂಥದ್ದು ಇವತ್ತೇ ನೋಡಿಕೊಳ್ಬೋದು. 2/9/2025 ಈ ಒಂದು ಏನಂತೀರ ಟೈಮ್ ಟೇಬಲ್ ರಿಲೀಸ್ ಆಗಿರುವಂಥದ್ದು ದಾವಣಗೆರೆ ಜಿಲ್ಲೆಯಲ್ಲಿ ಆಗಿರುತ್ತೆ. ಧನ್ಯವಾದಗಳು. ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರೋ ನಿಮ್ಮ ಜಿಲ್ಲೆಯ ಟೈಮ್ ಟೇಬಲ್ ಸಿಕ್ಕರೆ ದಯವಿಟ್ಟು ನಮ್ಮ ಮೇಲ್ ಐ ಡಿಗೆ ಕಳುಹಿಸಿಕೊಡಿ. ನಮ್ಮ ಮೇಲ್ ಐ ಡಿ ಡಿಸ್ಪ್ಲೇ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಕಾಣ್ತಾ ಇದೆ ಅಲ್ವಾ, ಅದಕ್ಕೆ ನಿಮ್ಮ ಡಿಸ್ಟಿಕ್ಕಿನ ಆಯಿತಾ
ಏನಂತೀರ ತಾವುಗಳು ಟೈಮ್ ಟೇಬಲನ್ನು ಮಿಡ್ ಟರ್ಮ್ ಎಕ್ಸಾಮ್ ಟೈಮ್ ಟೇಬಲ್ ಕಳುಹಿಸಿಕೊಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಪ್ರಿಪ್ರೇಷನ್ ಮಾಡಿ ವಿದ್ಯಾರ್ಥಿಗಳೇ. ಆದಷ್ಟು ನಾನು ಏನು ಬೇಕು ನಿಮಗೆಲ್ಲದೂ ಕೂಡ ಅವೈಲೇಬಲ್ ಮಾಡಿ ಕೊಟ್ಟಿದ್ದೇನೆ. ಈಗ ಉಳಿದಿರುವಂಥದ್ದು ನಿಮ್ಮ ಕೆಲಸ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.